ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವೆಲ್ಲ ಕಡೆ ಕೇಳುವಂತಹ ಪ್ರಶ್ನೆಯಿಂದ ಎಲ್ಲಿಂದ ಎಲ್ಲಿಗೆ ಹೋಗಲಿ, ಇವಾಗ ಕಾಫಿ ಬನ್ನಿ ಅಂತ ಕರೆದ್ರೆ ಇಲ್ಲಪ್ಪ ನಂಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ಕೇಳ್ತಾರೆ. ಒಂದು ಚಪಾತಿ ಜಾಸ್ತಿ ತಿನ್ನು ಅಂದರೆ ಇಲ್ಲಪ್ಪ ನನಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಇದೆ ಅಂತ ಹೇಳ್ತಾರೆ. ಏನಾಗಿದೆ ಜನಕ್ಕೆ? ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಹಿಂದೆ ಇದಿಷ್ಟು ಇರಲಿಲ್ಲ, ಈಗ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೆಲ್ಲ ಏನು ತೋರಿಸ್ತಾ ಇದೆ ಅಂತಂದರೆ, ಎಲ್ಲೋ ಒಂದು ಕಡೆ ನಾವು ಜೀವನದ ಲೈಫ್ ಸ್ಟೈಲ್, ಜೀವನದ ಲೈವನ್ನು ತಪ್ತಾ ಇದ್ದೀವಿ. ಯಾಕಂದರೆ ನಾವು ಆಹಾರ ತಗೊಳ್ಳೋದು ಯಾತಕ್ಕೆ? ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಬರೋಕ್ಕೋಸ್ಕರ ಆಹಾರವನ್ನು ತಗೋತೀವಿ. ಮನಸ್ಸಿಗೆ ಮುದವನ್ನು ಕೊಡಬೇಕಾದ್ರೆ ಮೆಡಿಟೇಷನ್ ಮಾಡ್ತೀವಿ, ಎಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತೇನಾಗ್ತಾ ಇದೆ, ಸುಲಭವಾಗಿ ಸಿಗುವಂಥ ಆಹಾರಗಳು, ಫಾಸ್ಟ್ ಫುಡ್ಗಳು, ಕೈ ಎಟುಕುವ ದೂರದಲ್ಲಿರುವಂತಹ ಅಂಗಡಿಗಳು, ಹಾಗೆ ಮಾಡರ್ನ್ ಅಡ್ವರ್ಟೈಸ್ಮೆಂಟ್ಗಳು ಮನುಷ್ಯನ ಎಷ್ಟು ಪ್ರಚೋದನೆ ಮಾಡ್ತಾ ಇದೆ ಅಂದರೆ, ಉದಾಹರಣೆಗೆ ಒಳ್ಳೆ ಗುಲಾಬ್ ಜಾಮೂನ್, ಆ ಗುಲಾಬ್ ಜಾಮೂನ್ ಫೋಟೋ ಅಥವಾ ವಿಡಿಯೋ ನೋಡಿದ ತಕ್ಷಣವೇ ಬಾಯಲ್ಲಿ ಜೊಲ್ಲು ರಸ ಉಕ್ಕಿ ಉಕ್ಕಿ ಬರ್ತಾ ಇರುತ್ತೆ. ಹೋಗಿ ಬಾಯಾಗಿ ತೊಗೊಂಬೋಣ ಅಂತ. ಆ್ಯಕ್ಚುಲಿ ಹಸಿವಾಗಿರಲ್ಲ, ನಮಗೆ ಅದರ ಅವಶ್ಯಕತೆ ಇರೋದಿಲ್ಲ. ಆದರೂ ಕೂಡ ಅದು ನೋಡಿದ ತಕ್ಷಣವೇ ನಾವು ಟೆಂಪ್ಟ್ ಆಗ್ತೀವಲ್ವ. ಹಾಗಾಗಿ ನಮಗೆ ಇವತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳಿಗೆ ಕಾರಣ ಹೊರಗಡೆ ಇರುವಂತಹ ಯಾವುದೇ ನಾನ್ ಹೈಜೆನಿಕ್ ಫುಡ್ ಖಂಡಿತ ಅಲ್ಲ. ನಾವು ನಮಗೆ ಗೊತ್ತಿಲ್ಲದೇ ಇದ್ದಂಗೆ ನಮ್ಮ ಶಕ್ತಿಯನ್ನು ಮೀರಿ ಫುಡ್ಡುಗಳನ್ನು ತೊಗೋತಾ ಇದ್ದೀವಿ. ನಮ್ಮದೊಂದು ಪುಟ್ಟ ಹೊಟ್ಟೆ ಇರುತ್ತೆ, ಅದರಲ್ಲೊಂದು ಜಠರ, ಬೇರೆ ಬೇರೆ ಭಾಗಗಳಿರುತ್ತವೆ. ಅದರ ಕೆಪಾಸಿಟಿ ಏನು ಅಂತ ನಮಗೆ ಗೊತ್ತಿರುತ್ತೆ. ಅಷ್ಟು ಮಾತ್ರ ತಿನ್ನುವಾಗ ನಾವು ಬೇಕಾದಷ್ಟು ಫ್ರೀಯಾಗಿ ಸಿಗುತ್ತೆ ಅಂದ್ಬಿಟ್ಟು ಒಂದರ ಮೇಲೊಂದು ತಿಂತಾ ಹೋಯಿತು ಅಂದರೆ ಗ್ಯಾಸ್ಟ್ರಿಕ್ ಟ್ರಬಲ್ ಆಗದೆ ಮತ್ತೇನಾಗುತ್ತೆ ಅಂದರೆ, ನಮ್ಮಲ್ಲಿ ಬರ್ತಾ ಬರ್ತಾ ಸಂಯಮ ಕಡಿಮೆ ಆಗ್ತಾಯಿದೆ. ಮನೆಯಿಂದ ಒಳ್ಳೆ ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಬಂದಿರ್ತೀವಿ. ಯಾರೋ ಫ್ರೆಂಡ್ ಬಂದುಬಿಟ್ಟು ತುಂಬ ದೂರದಿಂದ ಬಂದಿರ್ತಾನೆ, ಬನ್ನಿರಿ ಬಿಟ್ಟು ಕಾಫಿ ಕುಡಿಯೋಣ ಅಂತ ಹೇಳ್ತೀವಿ. ನಾವು ಹೇಳ್ಬೋದು ಪೊಲೈಟಾಗಿ ಕಾಫಿ ಬೇಡ ಅಂತ, ಹೇಳಲ್ಲ. ಕಾರಣ ನಮಗೆ ಜೀವನದಲ್ಲಿ ಒಂದು ಶಿಸ್ತು ಇಲ್ಲ. ದಿನದಿಂದ ದಿನ ಕಳ್ಕೊತಾ ಇದ್ದೀವಿ. ನಾವು ಸೌಜನ್ಯಕ್ಕೋಸ್ಕರ ನಮ್ಮ ಆಹಾರ ಆರೋಗ್ಯವನ್ನು ಮರಿತಾ ಇದ್ದೀವಿ. ಹಾಗಾಗಿ ಇವತ್ತು ಗ್ಯಾಸ್ಟ್ರಿಕ್ ಟ್ರಬಲ್ ಬರ್ತಾ ಇರೋದು. ಅದಕ್ಕೆ ನಾನಾ ಕಾರಣಗಳು ಕೊಡ್ತೀವಿ. ಒಳ್ಳೆ ಎಣ್ಣೆ ಇಲ್ಲ, ಅಥವಾ ಒಳ್ಳೆ ಅಕ್ಕಿ ಇಲ್ಲ, ಏನೇನೋ ಕಥೆಗಳು ಹೇಳ್ತೀವಿ. ಯಾವುದೂ ಇಲ್ಲ, ಎಲ್ಲವೂ ಸುಳ್ಳು. ಕರೆಕ್ಟಾಗಿ ನೋಡಿದ್ರೆ ನಾವು ನಿಯಮಿತವಾಗಿ ಇವಾಗ ಫಾಸ್ಟಿಂಗ್ ಅಂತ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. 16/8 ಅಂತಬಿಟ್ಟು 8 ಗಂಟೆ ಕಾಲ ನಾವು ಆಹಾರವನ್ನು ತೊಗೋಬೋದು, 16 ಗಂಟೆಗಳ ಕಾಲ ಸೈಲೆಂಟಾಗಿ ಉಪವಾಸವನ್ನು ಇರುವುದು, ಫಾಸ್ಟಿಂಗ್ ಅಂತಬಿಟ್ಟು. ಇವೆಲ್ಲ ಯಾಕೆ ಮಾಡ್ತಾಯಿದ್ದೀವಿ? ಇದರ ಮೂಲ ಉದ್ದೇಶ ಏನು ಅಂದರೆ, ನಮ್ಮ ದೇಹಕ್ಕೆ ಬಾಗಿಲು, ಹೆಬ್ಬಾಗಿಲು ಯಾವುದು ಅಂದರೆ ನಮ್ಮ ಬಾಯಿಗಳು. ಅದನ್ನು ನಾವು ಕಂಟ್ರೋಲ್ ಮಾಡಿದ್ರೆ, ದೇಹದ ಒಳಗಡೆ ಹೋಗುವಂಥ ಆಹಾರಗಳನ್ನು ನಿಯಮಿತವಾಗಿ ನಾವು ಇಟ್ಕೋತು ಅಂತಂದರೆ ಯಾವ ಗ್ಯಾಸ್ಟ್ರಿಕ್ ಟ್ರಬಲ್ಲು ಬರೋದಿಲ್ಲ, ಅಸಿಡಿಟಿ ಕೂಡ ಆಗೋದಿಲ್ಲ. ಆಯ್ತಪ್ಪ, ನಮಗೆ ಗೊತ್ತಿಲ್ಲ, ಬಂದುಬಿಟ್ಟಿದೆ, ಏನು ಮಾಡೋದು? ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಟ್ರಬಲ್ ಯಾತಕ್ಕೆ ಬರುತ್ತೆ ಅಂದರೆ, ಮೇಲೆ ತಿಂದು 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 ಏನಾಗ್ಬಿಡುತ್ತೆ, ನಮ್ಮ ಹೊಟ್ಟೆ ಓವರ್ಲೋಡ್ ಆಗುತ್ತೆ. ನಿಮಗೆ ಗೊತ್ತಿರುತ್ತೆ, ಕೆಲವು ಮನೆಯಲ್ಲಿ ಮಿಕ್ಸಿ ಜಾರ್ ಇರುತ್ತೆ, ಅದಕ್ಕೆ ಏನೋ ಒಂದು ಅರ್ಧ kg ಏನೋ ಕೆಪಾಸಿಟಿ ಇರುತ್ತೆ, ಅಕ್ಕಿನೋ ಗೋಧಿನೋ. ನಾವೇನು ಮಾಡ್ತೀವಿ, 1 kg ಹಾಕ್ಬಿಟ್ಟು ಬಟನ್ ಪ್ರೆಸ್ ಮಾಡಿದಾಗ ಮೈ ಅಂತ ತಿರುಗಿಬಿಟ್ಟು ಹೀಟ್ ಆಗಿಬಿಟ್ಟು ಹಾಗೆ ನಿಂತು ಹೋಗ್ಬಿಡುತ್ತೆ, ಓವರ್ ಹೀಟ್ ಆಗಿಬಿಟ್ಟು. ಯಾಕೆ ಓವರ್ ಹೀಟ್ ಆಯಿತು? ತನ್ನ ಶಕ್ತಿಗೆ ಮೀರಿ ಅದಕ್ಕೆ ಲೋಡ್ ಮಾಡಿದಾಗ ಆ ಮಿಕ್ಸಿ ಜಾರ್ ವರ್ಕ್ ಆಗೋದಿಲ್ಲ. ಅದೇ ತರಹ ನಮ್ಮ ದೇಹವೂ ಕೂಡ, ನಮ್ಮ ದೇಹದ ಹೊಟ್ಟೆ, ಜಠರ, ಅದಕ್ಕೆ ಕರುಳು, ದೊಡ್ಡ ಕರುಳು, ಎಲ್ಲದಕ್ಕೂ ಕೂಡ ಓವರ್ಲೋಡ್ ಆದಾಗ, ಮೇಲೆ ಆಹಾರಗಳು ಬೀಳ್ತಿರುವಾಗ, ಮೇಲೆ ತಿಂಡಿ ಪಾನೀಯಗಳು, ವೆಜ್ಜು ನಾನ್ ವೆಜ್ಜು ಎಲ್ಲೂ ಬಿದ್ದಾಗ ಏನಾಗುತ್ತೆ, ಅದು ಒಳಗೆ ಪಚನಕ್ರಿಯೆಗಳು ಸರಿಯಾಗಿ ಆಗೋದಿಲ್ಲ. ಆವಾಗ ಹೇಗೆ ನಮ್ಮ ಒಂದು ಮಿಕ್ಸರ್ ಹೀಟ್ ಆಗಿಬಿಡುತ್ತೋ, ನಮ್ಮ ದೇಹವೂ ಕೂಡ ಹೀಟ್ ಆಗ್ತಾ ಇರುತ್ತೆ. ಹೀಟ್ ಜಾಸ್ತಿ ಆದಾಗ ಏನಾಗುತ್ತೆ, ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನು ಡೀಪಾಗಿ ಹೋಗ್ಬೋದು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ, ಆ್ಯಸಿಡ್ ಅದಕ್ಕೆ ಸರಿಯಾದ ಆಹಾರ ತಲುಪೋದಿಲ್ಲ. ಇವೆಲ್ಲ ವಿಶ್ಲೇಷಣೆ ಜನಸಾಮಾನ್ಯರಿಗೆ ಅದು ತೊಗೊಂಡು ಏನು ಮಾಡ್ತೀವಿ ನಾವು? ಒಳಗಡೆ ಕಾಣುತ್ತಾ ಅದು? ಅವೆಲ್ಲ ಏನೂ ಬೇಕಾಗಿಲ್ಲ. ನಮಗೆ ಗೊತ್ತಾಗೋದೇನು, ಹೊಟ್ಟೆ ನೋವ್ತಾ ಇದೆ, ಹೊಟ್ಟೆ ಉಬ್ಬರ ಬರ್ತಾ ಇದೆ. ಯಾವಾಗ ಹೊಟ್ಟೆ ಉಬ್ಬರ ಬರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಎದೆ ಉರಿ ಬರುತ್ತೆ, ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಆಗೋದಿಲ್ಲ, ತಲೆನೋವು ಬರುತ್ತೆ. ಈ ಅನುಭವಗಳು ನಾವು ಅನುಭವಿಸ್ತಾ ಇರ್ತೀವಲ್ವ. ನೋಡಿ, ಇವತ್ತಿಂದ ಅದೆಲ್ಲ ಕಡಿಮೆ ಆಗ್ಬೋದು. ಬಹಳ ಸುಲಭ. ನಿಮ್ಮ ಅಂಗೈಯಲ್ಲಿ ಈ ಪಾಯಿಂಟ್ ಇದೆಯಲ್ಲ, ಕೆಳಭಾಗ, ಇದಕ್ಕೆ ಸ್ಟಮಕ್ ಪಾಯಿಂಟ್ ಅಂತ ಹೇಳ್ತೀವಿ. ಆ ಭಾಗಕ್ಕೆ ನಿಮಗೆ ತುಂಬ ಉಷ್ಣತೆಯಿಂದ ಹೊಟ್ಟೆ ನೋವು ಬಂದಿದ್ದರೆ, ಆಹಾರದ ಓವರ್ಲೋಡ್ ಆಗಿತ್ತು ಅಂತಂದರೆ, ನಮ್ಮ ಸ್ಕೆಚ್ ಪೆನ್ನಲ್ಲಿ ಹಸಿರು ಬಣ್ಣದ ಒಂದು ಮಾರ್ಕನ್ನು ಇಲ್ಲಿಗೆ ಮಾಡಿದಾಗ ಪ್ರತಿ ದಿವಸ ಬೆಳಗ್ಗೆನೂ ಮಾಡಿ
ರಾತ್ರಿನೂ ಮಾಡಿ. ಕೆಲವೇ ದಿನಗಳಲ್ಲಿ ನಿಮ್ಮ ಹೊಟ್ಟೆ ಉಬ್ಬರ ಕಡಿಮೆ ಆಗ್ತಾ ಹೋಗುತ್ತೆ. ಅಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸ್ ಎರಡೂ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ವಾರಕ್ಕೆ 1 ದಿನ ಮಾತ್ರ ಆ ಜಾಗದಲ್ಲಿ ಕಪ್ಪು ಬಣ್ಣವನ್ನು ಹಾಕಿ. ಕಾರಣ, ಕಪ್ಪು ಬಣ್ಣ ಯಾವುದೇ ಇನ್ಫೆಕ್ಷನ್ ಇದ್ದರೂ ಕೂಡ ಅದನ್ನು ಹೋಗಲಾಡಿಸುತ್ತೆ. ಹೊಟ್ಟೆ ಒಳಗಡೆ ಹುಣ್ಣುಗಳಾಗಿ ಒಳಗಡೆ ನಮ್ಮ ಕಣ್ಣು ಕಾಣೋದಿಲ್ಲ, ಒಳಗಡೆ ಏನೇನಾಗಿರುತ್ತೋ ಯಾರು ಗೊತ್ತು, ಅಥವಾ ಒಡೆದಿರ್ಬೋದು, ಮತ್ತೊಂದಾಗಿರ್ಬೋದು. ಅದಕ್ಕೆ ಬ್ಲ್ಯಾಕ್ ಕಲರ್ ಹಾಕಿ. ಮಿಕ್ಕಿದ ದಿನಗಳಲ್ಲಿ ಈ ಪಾಯಿಂಟಿಗೆ ಹಸಿರು ಬಣ್ಣವನ್ನು ಹಾಕುವ ಮುಖಾಂತರ ನಿಮ್ಮ ಗ್ಯಾಸ್ಟ್ರೈಟಿಕ್ಸ್ ಪ್ರಾಬ್ಲಮ್ಗಳನ್ನು ನೀವು ಗುಣ ಮಾಡಿಕೊಳ್ಳಬಹುದು. ಎಷ್ಟೋ ಜನ ಹೇಳ್ತಾರೆ ಅಸಿಡಿಟಿಗೆ ಬೇರೆ ಇನ್ನೇನು ಇಲ್ಲವೇ ಇಲ್ಲ ಅಂತ. ನೋಡಿ, ಅಸಿಡಿಟಿಗೆ ಆಪೋಸಿಟ್ ವರ್ಡ್ ಅಂದರೆ ಆಲ್ಕಲೈನ್ ಅಂತ ನಾವು ಹೇಳ್ತೀವಿ. ಯಾವಾಗ ಅಸಿಡಿಟಿ ಆಗುತ್ತೋ ಅದನ್ನು ಆಲ್ಕಲೈನ್ ಸಬ್ಜೆಕ್ಟ್ ಒಳಗಡೆ ಹಾಕಿದಾಗ ಅಸಿಡಿಟಿ ಕಡಿಮೆ ಆಗುತ್ತೆ. ಎಲ್ಲಿಂದ ತರೋದು ಆಲ್ಕಲೈನು? ಏನು ಮೆಡಿಕಲ್ ಶಾಪ್ಗೆ ಹೋಗಬೇಕಾ? ಏನೂ ಬೇಕಾಗಿಲ್ಲ. ನಿಮಗೆ ಸಿಗುವಂತಹ ಸುಲಭದ ಸೌತೆಕಾಯಿ, ಹಸಿಯ ಸೌತೆಕಾಯಿಗಳನ್ನು ಒಂದು ದೊಡ್ಡ ಜಾರಲ್ಲಿ ನೀರನ್ನು ಇಟ್ಟು ಒಂದು 5-6 ಗಾಳಿ ಮಾಡಿ ಅದಕ್ಕೆ ಹಾಕಿದ್ರೂ ಸಾಕು. ಆ ನೀರು ಕುಡಿತಾ ಇದ್ದರೆ ಆಲ್ಕಲೈನ್ ಆಗಿ ನಿಮ್ಮ ಅಸಿಡಿಟಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅಥವಾ ಬೇಡ ಅಂತಂದರೆ ಹಸಿಯಾಗಿರುವಂಥ ಸೌತೆಕಾಯಿಗಳನ್ನು ಉಪ್ಪು ಏನೂ ಹಾಕಬಾರ್ದು, ಹಾಗೇ ತಿನ್ನಬೇಕು. ಅದು ಕೂಡ ನಿಮಗೆ ಅಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಆಲ್ಕಲೈನ್ ಜಾಸ್ತಿಯಾಗಿ. ಇದೆಲ್ಲದರ ಮೇಲೆ ಊಟ ಮಾಡುವಾಗ ಮನಸ್ಸು ತೃಪ್ತಿ ಇರಬೇಕು. ಗಬ 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 ಅಂತ ಯಾವತ್ತೂ ಊಟನೇ ಕಾಣದೇ ಇದ್ದಂಗೆ ತಿನ್ನಬಾರ್ದು. ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಒಳ್ಳೆ ಅವರೆಕಾಳು ಉಪ್ಪಿಟ್ಟು ಮಾಡಿರ್ತಾರೆ, ತುಂಬ ರುಚಿಯಾಗಿರುತ್ತೆ, ಇಷ್ಟು ತಿನ್ನೋ ಕಡೆ ಇಷ್ಟು ತಿಂದುಬಿಡ್ತೀವಿ. ಅಲ್ಲಿ ಮನಸ್ಸು ಸಮಾಧಾನವಾಗಿರಬೇಕು. ಜೀವನ ಅನ್ನೋದು ಒಂದು ದಿವಸ ತಿಂಡಿ ತಿನ್ನೋದ್ರಿಂದ ಮುಗಿಯಲ್ಲ. ನಾಳೆನೂ ಇರುತ್ತೆ, ನಾಳೆ ಇದಕ್ಕಿಂತ ಚೆನ್ನಾಗಿರೋ ತಿನ್ಬೋದು, ಅಥವಾ ಬೇರೆ ಥರದ್ದೇನಾದ್ರು ತಿನ್ಬೋದು. ಹಾಗಾಗಿ ಮನಸ್ಸಿನಲ್ಲಿ ಆತಂಕ ಇರಬಾರ್ದು. ಯಾರ ಮನಸ್ಸಿನಲ್ಲಿ ಊಟ ಮಾಡುವಾಗ, ತಿಂಡಿ ತಿನ್ನುವಾಗ, ಕಾಫಿ ಕೊಡುವಾಗ ಆತಂಕ ಇರುತ್ತೆ. ಕೆಲವರು ನೋಡಿ, ಕಾಫಿ ಇಸ್ಕೋತಾರೆ, ಗುಟಕ್ಕಂತ ಒಂದೇ ಸತಿ ಕುಡಿದ್ಬಿಡ್ತಾರೆ. ಅವ್ರ ಹೊಟ್ಟೆ ಹೀಗಿರುತ್ತೆ. ಕಾರಣ, ಅವರು ಅದನ್ನು ಎಂಜಾಯ್ ಮಾಡ್ಕೊಂಡು ಕುಡಿತಾ ಇರೋದಿಲ್ಲ. ಯಾಕಂದರೆ ಮನುಷ್ಯನಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯ ಶಾಂತಿ ಕೂಡ ಅಷ್ಟೇ ಮುಖ್ಯ. ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು, ಊಟ ಮಾಡಬೇಕು ಅಂದರೆ ಆರಾಮಕ್ಕೆ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡಿ, ಅಕ್ಕಪಕ್ಕ ಆಯಿತು ಅಂತ ನಗ್ತಾ ಊಟ ಮಾಡಿ. ಈಗೆಲ್ಲಿದೆ? ದರ್ಶನಿಗಳಿಗೆ ಹೋಗ್ತೀವಿ, ಆರ್ಡ್ರ್ ಮಾಡ್ತೀವಿ, ಅವಳು ಕುದುರೆ ಮೇಲೆ ಕೂತಂಗೆ ನಿಂತಿರ್ತೀವಿ, ಆರ್ಡ್ರ್ ಮಾಡಿದ ತಕ್ಷಣ ಬರುತ್ತೆ, ಗಬ 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 ಅಂತ ತಿನ್ಬಿಟ್ಟು ಕಾಫಿ ನೀರು ಎಲ್ಲ ಒಟ್ಟಿಗೆ ಕುಡಿದ್ಬಿಟ್ಟು ತಕ್ಷಣ ಮೋಟ್ರ್ ಬೈಕ್ ಹಚ್ಕೊಂಡು ಹೊರಟೋಗ್ತೀವಿ. ಹಾಗಾಗಿ ಗ್ಯಾಸ್ಟ್ರಿಕ್ಗಳು ಜಾಸ್ತಿ ಆಗ್ತಾಯಿದೆ. ಯಾಕೆ ನಮ್ಮ ಆರೋಗ್ಯನೇ ನಮಗೆ ಮುಖ್ಯ. ನಿಮಗೆಲ್ಲ ಗೊತ್ತಿದೆ, ಎಲ್ಲ ಆಸ್ತಿಗಿಂತ ಪ್ರಧಾನ ಆಸ್ತಿ ಯಾವುದು ಅಂತಂದರೆ ನಮ್ಮ ಆರೋಗ್ಯ. ಹಾಗಾಗಿ ಅದನ್ನು ಉಳಿಸಿ ಬೆಳೆಸಿ ಕಾಪಾಡೋದು ನಿಮ್ಮ ಎಲ್ಲರ ಕರ್ತವ್ಯ. ಹಾಗಾಗಿ ಇಷ್ಟೆಲ್ಲ ನಾವು ಮಾಡೋದು ಅದಕ್ಕೋಸ್ಕರ ಹೇಳಿ, ಹೊಟ್ಟೆಗಾಗಿ 3 ಬಟ್ಟೆಗಾಗಿ ಅಂದಮೇಲೆ ಅದಕ್ಕೆ ಗಮನ ಕೊಡದೇ ಇದ್ದರೆ ಹಾಗೆ. ಹಾಗಾಗಿ ಇನ್ಮೇಲೆ ಊಟ ಮಾಡುವಾಗ ಎಲ್ಲ ಮಾಡೋ ಟೈಮಲ್ಲಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ, ಗಡಿಬಿಡಿ ಮಾಡಿಬಿಡಿ. ಗಡಿಬಿಡಿ ಇದ್ದಾಗ ಒಂದು ಲೋಟ ನೀರು ಕುಡ್ಕೊಂಡು ಹೊರಟೋಗ್ಬೇಕಾರೆ ಆ ಶಾಂತವಾದ ಮೇಲೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ. ಜೊತೆಗೆ ಊಟ ಮಾಡುವಾಗ ಮೈಂಡ್ಫುಲ್ನೆಸ್ ಇರಲಿ, ನಾನು ಏನು ತಿಂತಾಯಿದ್ದೀನಿ ಅನ್ನೋ ಕಡೆ ಗಮನ ಇರಲಿ. ನೋಡಿ, ಎಷ್ಟೋ ಜನ ಮನೆಗಳಲ್ಲಿ ಹುಡುಗರುಗಳು ಊಟ ತಿಂಡಿ ಮಾಡ್ತಿರ್ತಾರೆ, ಅವ್ರ ಮುಂದೆ ಒಂದು ಮೊಬೈಲ್ ಇರುತ್ತೆ, ಅಲ್ಲಿ ಏನು ಹಾಕಿರ್ತೀರೋ ಗೊತ್ತಿರಲ್ಲ ಅವರಿಗೆ. ಉಪ್ಪು ಖಾರ ಹುಳಿ ಏನೂ ಗೊತ್ತಲ್ಲ. ಏನು ಊಟ ಮಾಡಿದೆ ಅಂದರೆ ಅವ್ರು ನಮ್ಮನ್ನೇ ಕೇಳ್ತಾರೆ, ಹೌದು ಏನು ತರಕಾರಿ ತಿಂದೆ ನಮ್ಮನ್ನೇ ಕೇಳ್ತಾರೆ. ಅಂದರೆ ನಮಗೇನೂ ಗೊತ್ತಿಲ್ಲದೆ ಇದೆ, ಒಳಗಡೆ ಮೆಕ್ಯಾನಿಕಲ್ಲಾಗಿ ಒಳ್ಳೆಯ ಒಂದು ಮಿಷನ್ಗೆ ಹಾಕ್ತೀವಲ್ಲ, ಫೀಡ್ ಇನ್ ಫೀಡ್ ಔಟ್, ಈ ಥರ ಆದಾಗ ಅವರ ಮನಸ್ಸು ಕೂಡ ಹಾಗೆ ಆಗಿಬಿಡುತ್ತೆ. ಕಾಯಿಲೆಗಳು ಬರೋಕ್ಕೆ ಇದೇ ಕಾರಣ. ಹಾಗೆ ಯೋಗದ ಥರ, ಯೋಗದಲ್ಲಿ ಹೇಳ್ತಾರೆ ನಮ್ಮ ದೇಹದ ಚಲನವಲನಗಳ ಜೊತೆಗೆ ಮಾನಸಿಕ ಚಲನವಲನಗಳನ್ನು ಕೂಡ ನಿಯಂತ್ರಿಸಿ ಮಾಡುವ ಸಂಯೋಗವೇ ಯೋಗ ಅಂತ ಹೇಳ್ತಾರೆ. ಹಾಗೆ ಊಟವೂ ಕೂಡ ಒಂದು ಯೋಗನೇ. ಊಟ ಮಾಡುವಾಗ ಮಾನಸಿಕವಾಗಿ ಆ ಪ್ರೆಸೆನ್ಸಲ್ಲಿ ನೀವಿರಬೇಕು. ಪಾಸ್ಟ್ ಆ್ಯಂಡ್ ಫ್ಯೂಚರ್ ನಮಗೆ ಗೊತ್ತಿಲ್ಲ, ಪ್ರೆಸೆನ್ಸಲ್ಲಿರಬೇಕು. ನಾನು ಇದನ್ನು ಊಟ ಮಾಡ್ತಾಯಿದ್ದೀನಿ, ಒಂದು ಉಪ್ಪು ತುಪ್ಪನೇ ಆಗಲಿ, ಗಮ್ಮಂತ ಇದೆ, ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪಿನಕಾಯಿ ನೆಂಚ್ಕೊಂಡು ತಿಂತಾಯಿದ್ದೀನಿ. ಈ ಥರ ಗಮನ ಬಿಟ್ಟು ನೀವು ಊಟ ಮಾಡಿದಾಗ ಏನಾಗುತ್ತೆ, ಆ ಕಾಸ್ಮಾಸ್ ಯೂನಿವರ್ಸ್ ಕೂಡ ನಿಮ್ಗೆ ಆಶೀರ್ವಾದ ಮಾಡುತ್ತೆ. ಅಷ್ಟೇ ಅಲ್ಲ, ಯಾವ ಗ್ಯಾಸ್ಟ್ರೈಟಿಸ್ ಕೂಡ ಬರೋದಿಲ್ಲ. ಆ ಗ್ಯಾಸ್ಟ್ರೈಟಿಸ್ ಬಂತು ಅಂತಂದ್ಬಿಟ್ಟು ಆ ಜಲೋಸಲ್ ಮಾತ್ರೆ, ಆ ಮಾತ್ರೆ, ಈ ಮಾತ್ರೆ, ಅದನ್ನು ಮಾಡೋಕ್ಕೆ ಆ್ಯಂಟಾಸಿಡ್ ಒಂದು ಇನ್ನೂ ಜಾಸ್ತಿ ಆಯಿತು ಅಂತಂದರೆ ಜಠರದ ಹುಣ್ಣುಗಳಾಗುತ್ತೆ, ಅದಕ್ಕೆ ಆಪರೇಷನ್, ಇವೆಲ್ಲ ಬೇಕಾ? ಖಂಡಿತ ಬೇಕಿಲ್ಲ. ಸುಲಭವಾಗಿ ಯಾವುದೇ ಔಷಧಿ ಮಾತ್ರೆಗಳಿಲ್ಲದೇ ಮನೆಯಲ್ಲೇ ಸಿಗುವಂತಹ ಸೌತೆಕಾಯಿಗಳನ್ನು, ಅಥವಾ ಇನ್ನೂ ಕೆಲವು ಸಂದರ್ಭದಲ್ಲಿ ಹೊಟ್ಟೆ ಉಬ್ಬರ ಆದಾಗ 1 ಸ್ಪೂನ್ ಜೀರಿಗೆ ತಗೊಳ್ಳಿ, ಅದಕ್ಕೆ ಒಂದು 7-8 ಒಣ ದ್ರಾಕ್ಷಿಯನ್ನು ಸೇರಿಸಿ ಬಾಯಲ್ಲಿ ಹಾಕ್ಕೊಂಡು ಅಗಿತಾಯಿರಿ, ಆ ರಸವನ್ನು ಕುಡಿತಾಯಿರಿ. ಅದು ಕೂಡ
ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾ ಇರುತ್ತೆ. ಇನ್ನೊಂದು ಸೂಚನೆ ಅಂದರೆ ಹೊಕ್ಕಳಿನ ಕೆಳಭಾಗದಲ್ಲಿ ಯಾವುದೇ ತೊಂದರೆ ಬಂದಾಗ ಅದು ಆಹಾರಕ್ಕೆ ಸಂಬಂಧಪಟ್ಟಿದ್ದು, ಅಂದರೆ ಚೆನ್ನಾಗಿ ಜೀರ್ಣ ಆಗಿಲ್ಲ. ಹೊಕ್ಕಳಿಂದ ಮೇಲೆ ಹೊಟ್ಟೆ ನೋವು ಆ ಥರ ಬಂತು ಅಂತಂದರೆ ನಮ್ಮ ದೇಹದಲ್ಲಿ ರಿಫ್ಲೆಕ್ಸಾಲಜಿ ಅಂತ ಏನು ಹೇಳ್ತೀವಲ್ಲ, ಆ್ಯಸಿಡ್ ಫಾರ್ಮೇಷನ್, ಅದರ ತೊಂದರೆಯಿಂದ. ಇಷ್ಟನ್ನು ಮನಸ್ಸಲ್ಲಿಟ್ಕೊಂಡ್ರೆ ಸಾಕು, ಗ್ಯಾಸ್ಟ್ರಿಕ್ ನಿಮ್ಮ ಹತ್ತಿರ ಕೂಡ ಬರೋದಿಲ್ಲ.